ನಮಸ್ಕಾರ ಎಲ್ಲರಿಗೂ. ಮಾಲ್ವಿಕಾ ಸ್ಪಿರಿಚುವಲ್ ಚಾನೆಲ್ಗೆ ಸ್ವಾಗತ. ಗುರು ಪೂರ್ಣಿಮಾ ದಿನದಿಂದ ನಮ್ಮ ಚಾನಲಲ್ಲಿ ಗುರುಚರಿತ್ರೆಯ ಮೇಲೆ ಸೀರೀಸ್ ಸ್ಟಾರ್ಟ್ ಮಾಡಿದ್ದೇವೆ. ನಿನ್ನೆ ಗುರುಚರಿತ್ರೆಯ 11ನೇ ಅಧ್ಯಾಯದ ಬಗ್ಗೆ ತಿಳ್ಕೊಂಡ್ವಿ. ಇಂದು 12ನೇ ಅಧ್ಯಾಯ ಪ್ರಾರಂಭ ಮಾಡೋಣ. ಶ್ರೀ ಗುರುಭ್ಯೋ ನಮಃ. ನಿನ್ನೆಯ ವಿಡಿಯೋದಲ್ಲಿ ನರಹರಿಯ ತಾಯಿ ಸನ್ಯಾಸ ಸ್ವೀಕರಿಸಲು ಹೇಗೆ ತಡೆಯುತ್ತಿದ್ದಾಳೆ ಎಂದು ನೋಡಿದ್ದೇವೆ. ಈಗ ನರಹರಿ ತನ್ನ ತಾಯಿಗೆ ಹೇಳಿದನು, ಈ ದೇಹವು ನಾಶವಾಗುವುದು, ಅದರ ಉದ್ದೇಶವೇನು? ಒಬ್ಬ ವ್ಯಕ್ತಿಯು ಸದೃಢ ದೇಹವನ್ನು ಹೊಂದಿರುವವರೆಗೆ ಒಬ್ಬನು ಸದ್ಗುಣದಿಂದ ವರ್ತಿಸಬೇಕು. ಸಾವಿನ ಮೇಲೆ ಜಯ ಸಾಧಿಸಿದವರಿಗೆ ಧರ್ಮವನ್ನು ನಂತರ ಅನುಸರಿಸುತ್ತಾರೆ. ಅದರಿಂದ ಬಾಲ್ಯದಲ್ಲಿ ಧಾರ್ಮಿಕ ಕಾರ್ಯಗಳನ್ನು ಮಾಡಬೇಕು. ಜೀವನದಲ್ಲಿ ಬಾಲ್ಯ, ಯೌವನ ಮತ್ತು ವೃದ್ಧಾಪ್ಯ ಎಂಬ 3 ಹಂತಗಳಿವೆ. ಆದರೆ ಯಾವಾಗ ಸಾಯುತ್ತಾರೆ ಎಂಬುದು ಖಚಿತವಾಗಿಲ್ಲ. ಯಮರಾಜನು ಮನುಷ್ಯನ ಜೀವನದ ಪ್ರತಿ ಕ್ಷಣ ಹಗಲು ರಾತ್ರಿ ಎಣಿಸುತ್ತಿದ್ದಾನೆ. ಜೀವನವು ವೇಗವಾಗಿ ಓಡುತ್ತಿದೆ. ಧಾರ್ಮಿಕ ಮತ್ತು ಸದ್ಗುಣದ ಜೀವನವನ್ನು ನಡೆಸದವರು ಮೃಗಗಳಂತೆ. ಮನೆ, ಆಸ್ತಿ, ಹೆಂಡತಿ, ಮಕ್ಕಳು, ತಾಯಿ ಯಾವುದೂ ಶಾಶ್ವತವಲ್ಲ. ವೃದ್ಧಾಪ್ಯವು ಮೊಸಳೆ ಮನುಷ್ಯನನ್ನು ತಿನ್ನುವಂತೆ ಕೊಲ್ಲುತ್ತದೆ. ಜ್ಞಾನಿಯು ಚಿಕ್ಕ ವಯಸ್ಸಿನಲ್ಲಿ ಪುಣ್ಯ ಕಾರ್ಯಗಳನ್ನು ಮಾಡಬೇಕು. ಹೀಗಿರುವಾಗ ನನ್ನನ್ನು ಹೋಗದಂತೆ ತಡೆಯುವುದೇಕೆ? ಈ ಜೀವನ ಒಂದು ಕನಸಿನಂತೆ, ಗಾಳಿಯಲ್ಲಿ ಶಕ್ತಿಯ ಒಣಗಿದಂತೆ. ಮನುಷ್ಯನ ದೇಹವು ದಿನದಿಂದ ದಿನಕ್ಕೆ ಹೆಚ್ಚು ಹೆಚ್ಚು ಒಣಗುತ್ತದೆ. ದೇಹವು ಒಂದು ಕ್ಷಣದಲ್ಲಿ ನಾಶವಾಗಬಹುದು. ತಾಯಿ ಹೇಳಿದಳು, ಪ್ರೀತಿಯ ಮಗು, ನೀನು ನನಗೆ ಸಲಹೆ ನೀಡುತ್ತಿರುವೆ. ನನಗೆ 4 ಜನ ಗಂಡು ಮಕ್ಕಳಾಗುತ್ತಾರೆ ಎಂದೂ ಹೇಳುತ್ತಿದ್ದೀಯ. ಅದರಿಂದ ನನಗೆ ಕನಿಷ್ಠ ಮಗನಾಗುವವರೆಗೂ ನೀನು ನನ್ನೊಂದಿಗೆ ಇರು. ನೀನು ನನ್ನ ಕೋರಿಕೆಯನ್ನು ಕಡೆಗಣಿಸಿದರೆ ನಾನು ತಕ್ಷಣ ನನ್ನ ಪ್ರಾಣವನ್ನು ತ್ಯಜಿಸುತ್ತೇನೆ. ನರಹರಿ ಮುಗುಳ್ನಕ್ಕಿ ಹೇಳಿದ, ನಾನು ಹೇಳಿದ್ದು ಬೇರೆ ಆಗುವುದಿಲ್ಲ. ಆದರೆ ನಿನಗೆ 2 ಗಂಡು ಮಕ್ಕಳು ಸಿಕ್ಕ ನಂತರ ನನ್ನನ್ನು ಬಿಟ್ಟು ಬಿಡು. ಆಗ ನಾನು ಇಲ್ಲಿ ಉಳಿಯುವ ಹಾಗಿಲ್ಲ. 1 ವರ್ಷ ಇಲ್ಲೇ ಇರುತ್ತೇನೆ ಎಂದು ಭರವಸೆ ನೀಡುತ್ತಾನೆ. ಹೀಗೆ ನರಹರಿ ಅಲ್ಲಿ ಸುಖವಾಗಿ ವಾಸಿಸುತ್ತಾನೆ. 7 ವರ್ಷದ ಹುಡುಗನಿಗೆ ಎಲ್ಲ ವೇದಗಳು ತಿಳಿದಿವೆ ಮತ್ತು ಅದನ್ನೇ ಕಲಿಸಬಲ್ಲನು ಎಂದು ಎಲ್ಲರೂ ಆಶ್ಚರ್ಯಪಟ್ಟರು. ರಾಜರು ಕೂಡ ಅವನ ಬಳಿ ವೇದಗಳು ಮತ್ತು ಶಾಸ್ತ್ರಗಳು ಕಲಿಯಲು ಬಂದರು. ಅವನ ತಾಯಿ ಗರ್ಭಿಣಿಯಾದಳು. 9 ತಿಂಗಳ ನಂತರ ಅವಳು 2 ಸುಂದರ ಗಂಡು ಮಕ್ಕಳಿಗೆ ಜನ್ಮ ನೀಡಿದಳು. ಇನ್ನಿಬ್ಬರು ಗಂಡು ಮಕ್ಕಳಿದ್ದಾರೆ ಎಂದು ಹೆತ್ತವರು ಸಂತೋಷಪಟ್ಟರು. 1 ವರ್ಷದ ಅಂತ್ಯದ ವೇಳೆಗೆ 2 ಮಕ್ಕಳು 3 ತಿಂಗಳ ಮಕ್ಕಳಾದರು. ನರಹರಿಯು ತನ್ನ ತಾಯಿಯ ಆಸೆಯನ್ನು ಪೂರೈಸಿದನೆಂದು ಹೇಳಿದನು. ಆಕೆಗೆ ಇನ್ನೂ 2 ಗಂಡು ಮಕ್ಕಳು ಇರುತ್ತಾರೆ ಮತ್ತು ಅವರೆಲ್ಲರೂ ಸಂತೋಷದಿಂದ ಬದುಕುತ್ತಾರೆ ಎಂದು ಅವನು ಹೇಳಿದರು. ಆಕೆ ಈಗ ಸನ್ಯಾಸ ಧರ್ಮದಂತೆ ಬದುಕಲು ಅವನಿಗೆ ಅನುಮತಿ ನೀಡಬೇಕು. ತಂದೆ ತಾಯಿಗಳು ನರಹರಿಗೆ ನಮಸ್ಕರಿಸಿ, ನೀನು ನಮ್ಮ ಕುಲದೇವರು. ನಿಮ್ಮ ಮುಂದೆ ನಾವು ಏನನ್ನೂ ಹೇಳಲು ಸಾಧ್ಯವಿಲ್ಲ ಎಂದರು. ನಿನ್ನನ್ನು ನಮ್ಮ ಮಗನೆಂದು ಭಾವಿಸಿ ನಾವು ಯಾವುದೇ ಕಟುವಾದ ಮಾತುಗಳನ್ನು ಆಡಿದರೆ ದಯವಿಟ್ಟು ನಮ್ಮನ್ನು ಕ್ಷಮಿಸಿ. ಶಂಕರನ ಮೇಲೆ ನಮ್ಮ ಭಕ್ತಿ ಹೆಚ್ಚಿದೆ. ನೀವು ನಮ್ಮನ್ನು ವೈಭವೀಕರಿಸಿದ್ದೀರಿ. ನಾವು ನಿಮ್ಮನ್ನು ಮತ್ತೆ ಯಾವಾಗ ನೋಡುತ್ತೇವೆ ಎಂದರು. ನರಹರಿಯು ಹೇಳಿದನು, ನೀನು ನನ್ನನ್ನು ನೆನಪಿಸಿಕೊಂಡಾಗಲೆಲ್ಲ ನಾನು ನಿಮ್ಮ ಮುಂದೆ ಬರುತ್ತೇನೆ. ನಿಮಗೆ 1 ಮಗಳು ಮತ್ತು ಇನ್ನೂ 2 ಗಂಡು ಮಕ್ಕಳಿರುತ್ತಾರೆ. ನಿಮಗೆ ಯಾವುದೇ ದುಃಖಗಳು ಇರುವುದಿಲ್ಲ ಮತ್ತು ಕೊನೆಯಲ್ಲಿ ನೀವು ಪರಲೋಕದಲ್ಲಿ ಅತ್ಯುತ್ತಮ ಸ್ಥಾನವನ್ನು ಪಡೆಯುತ್ತೀರಿ. ನಾನು ಸಾಧುವನ್ನು ಭೇಟಿಯಾಗಲು ಬದ್ರಿನಾರಾಯಣನ ಬಳಿಗೆ ಹೋಗಬೇಕು. ಹಾಗಾಗಿ ದಯವಿಟ್ಟು ನನಗೆ ಹೋಗಲು ಅವಕಾಶ ಮಾಡಿಕೊಡಿ ಎಂದು ಮನವಿ ಮಾಡಿದ. ಅವನು ದೇವರ ಅವತಾರ. ಕೇವಲ 7ನೇ ವಯಸ್ಸಿನಲ್ಲಿ ಅವನು 4 ವೇದಗಳನ್ನು ತಿಳಿದಿದ್ದಾನೆ. ಹಳ್ಳಿಯ ಜನ ಎಲ್ಲರೂ ಅವನಿಗೆ ನಮಸ್ಕರಿಸಿ ತಮ್ಮ ತಮ್ಮ ಸ್ಥಳಗಳಿಗೆ ಹಿಂತಿರುಗಿದರು. ಪೋಷಕರು ಇನ್ನೂ ಅವನನ್ನು ಹಿಂಬಾಲಿಸಿದರು. ನಂತರ ಶ್ರೀಪಾದ ಶ್ರೀವಲ್ಲಭನ ರೂಪದಲ್ಲಿ ಅವರ ಮುಂದೆ ಕಾಣಿಸಿಕೊಂಡ ನರಹರಿ. ಪೋಷಕರು ಅವರ ತಲೆಯನ್ನು ಅವನ ಪಾದಗಳ ಮೇಲೆ ಇರಿಸಿ ನರಹರಿಯು ತಕ್ಷಣವೇ ಹೊರಟು ಹೋದನು. ನರಹರಿಯು ಬದ್ರಿನಾಥಕ್ಕೆ ಹೊರಟನು.
ಮಾರ್ಗದಲ್ಲಿ ಅವನು ಪವಿತ್ರ ಕಾಶಿಯನ್ನು ತಲುಪಿದನು. ಅವನು ಇಲ್ಲಿ ತಪಸ್ಸು ಮಾಡಿ ವಿಶ್ವೇಶ್ವರನನ್ನು ನೋಡಿದನು. ಅವರು ಇಲ್ಲಿ ಎಲ್ಲ ರೀತಿಯ ಯೋಗಗಳನ್ನು ಅಭ್ಯಾಸ ಮಾಡಿದರು. ಸನ್ಯಾಸಿಗಳು ಈ ಪವಿತ್ರ ಸ್ಥಳದಲ್ಲಿ ತಪಸ್ಸು ಮಾಡಿದರು. ನರಹರಿಯು ಯೋಗದಲ್ಲಿ ಅಗಾಧವಾದ ಪ್ರಾವೀಣ್ಯತೆಯನ್ನು ತೋರಿಸಿದರು. ಅನೇಕ ಸನ್ಯಾಸಿಗಳು ಅವರನ್ನು ನೋಡಲು ಬಂದರು. ಬ್ರಹ್ಮನನ್ನು ಸಾಕ್ಷಾತ್ಕರಿಸಿದ ಕೃಷ್ಣ ಸರಸ್ವತಿ ಎಂಬ ಹಿರಿಯ ಸನ್ಯಾಸಿಯೊಬ್ಬರು ಇದ್ದರು. ನರಹರಿಯ ಬಗ್ಗೆಯೂ ಗೌರವ ತೋರಿಸಿದರು. ಅವರು ಎಲ್ಲ ಸನ್ಯಾಸಿಗಳಿಗೆ ಹೇಳಿದರು, ಅವನು ಸಾಮಾನ್ಯ ಮನುಷ್ಯನಲ್ಲ, ಅವನು ಒಬ್ಬ ದೇವರ ಅವತಾರ ಮತ್ತು ಎಲ್ಲರಿಂದ ಗೌರವಕ್ಕೆ ಅರ್ಹನು. ಅವರನ್ನು ಸನ್ಯಾಸಿಯಾಗಿಸಿ ಜನತೆಗೆ ಆಶೀರ್ವಾದ ಮಾಡುವಂತೆ ವಿನಂತಿಸೋಣ. ಅದರಂತೆ ಎಲ್ಲರೂ ಅವನ ಬಳಿಗೆ ಹೋಗಿ, ಈಗ ನೀವು ಧಾರ್ಮಿಕ ನಿಯಮಗಳ ಪ್ರಕಾರ ಸನ್ಯಾಸ ದೀಕ್ಷೆಯನ್ನು ಸ್ವೀಕರಿಸಿದರೆ ಮತ್ತು ನಮ್ಮಿಂದ ಪೂಜೆ ಮತ್ತು ಗೌರವವನ್ನು ಸ್ವೀಕರಿಸಿ ಮತ್ತು ನಿಮ್ಮ ಆಶೀರ್ವಾದದಿಂದ ನಮಗೆ ದಯಪಾಲಿಸುವುದು ಉತ್ತಮ ಎಂದು ಹೇಳಿದರು. ಈ ಕಲಿಯುಗದಲ್ಲಿ ಸನ್ಯಾಸಿಗಳನ್ನು ಧಿಕ್ಕರಿಸಲಾಗುತ್ತದೆ. ಭಕ್ತಿಯ ವಿವಿಧ ವಿಧಾನಗಳಿದ್ದರೂ ವಿಶೇಷವಾಗಿ ಸನ್ಯಾಸವನ್ನು ಅವಮಾನಿಸಲಾಗುತ್ತದೆ. ಶ್ರೀ ಗುರು ಶಂಕರಾಚಾರ್ಯರು 7ನೇ ಶತಮಾನದಲ್ಲಿ ಸನ್ಯಾಸ ಧರ್ಮವನ್ನು ಪುನರ್ಜೀವನಗೊಳಿಸಿದರು. ಆದರೆ ಈಗ ಕಲಿ ಹೆಚ್ಚು ಪ್ರಭಾವಶಾಲಿಯಾಗಿದ್ದರಿಂದ ಸನ್ಯಾಸಿಯನ್ನು ಅಗೌರವಗೊಳಿಸಲಾಗುತ್ತದೆ. ಅದರಿಂದ ನೀವು ದಯವಿಟ್ಟು ಅದನ್ನು ಪುನರ್ಜೀವನಗೊಳಿಸಿ. ನರಹರಿ ಅವರ ಕೋರಿಕೆಯನ್ನು ಸ್ವೀಕರಿಸಿ ಶ್ರೀಕೃಷ್ಣ ಸರಸ್ವತಿಯಿಂದ ಸನ್ಯಾಸ ದೀಕ್ಷೆಯನ್ನು ಸ್ವೀಕರಿಸಿದರು. ನಾಮಾಧಾರಕನು ತಡೆದು ಕೇಳಿದನು, ನರಹರಿಯೇ, ಶ್ರೀ ಗುರು ದತ್ತಾತ್ರೇಯರ ಅವತಾರವಾಗಿದ್ದಾಗ ಅವರಿಗೆ ಇನ್ನೊಬ್ಬ ಗುರು ಏಕೆ? ಶ್ರೀ ಸಿದ್ಧಮುನಿಗಳು ಹೇಳಿದರು, ಇಂದಿನ ದಿನಗಳಲ್ಲಿ ವಶಿಷ್ಠ ಋಷಿಗಳು ಶ್ರೀರಾಮನ ಗುರುಗಳಾಗಿದ್ದರು ಮತ್ತು ಋಷಿ ಸಂದೀಪನಿಯು ಶ್ರೀಕೃಷ್ಣನ ಗುರುಗಳಾಗಿದ್ದರು. ಅದೇ ರೀತಿಯಲ್ಲಿ ಕೃಷ್ಣ ಸರಸ್ವತಿ ನರಹರಿಯ ಗುರುಗಳಾದರು ಮತ್ತು ಮುಂದೆ ಅವರನ್ನು ಶ್ರೀ ನರಸಿಂಹ ಸರಸ್ವತಿ ಎಂದು ಕರೆಯಲಾಯಿತು. ಇದಿಷ್ಟು ಗುರುಚರಿತ್ರೆಯ 12ನೇ ಅಧ್ಯಾಯ. ಹೇಗೆ ನರಹರಿ ಶ್ರೀ ಗುರು ನರಸಿಂಹ ಸರಸ್ವತಿ ಆಗಿ ದೀಕ್ಷೆ ತಗೊಂಡ್ರು. ಮುಂದೆ ಗುರುಚರಿತ್ರೆಯಲ್ಲಿ ಏನಾಯಿತು ಅಂತ ನಾಳೆ 13ನೇ ಅಧ್ಯಾಯದಿಂದ ತಿಳಿಯೋಣ. ಶ್ರೀ ಗುರುಭ್ಯೋ ನಮಃ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಅವರಿಗೆ ಶೇರ್ ಮಾಡಿ ಮತ್ತು ಚಾನೆಲ್ ಸಪೋರ್ಟ್ ಮಾಡೋಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.